ಒಂದು ಪ್ಲಾನ್ ಏನು ಅಂದ್ರೆ ಸೇಯಿಂಗ್ ಎಷ್ಟು ಸಾಗರಿಕನ ಅಥವಾ ಸೇಯಿಂಗ್ ಎಷ್ಟು ತೇಜಸ್ ಮಾಡೋದು ಅಂತ ಪ್ಲಾನ್ ಆಗ್ತಿದೆ. ಸೇಯಿಂಗ್ ಎಷ್ಟು ತೇಜಸ್ ನನಗೆ ಆಯ್ತಾ. ಇವಾಗ ನಾನೇನು ಹೇಳ್ತೀನೋ ಕೇಳಬೇಕು ನೀನು. ಅಜ್ಜಿ ಮನೆಯವ್ರಿಗೆಲ್ಲ ಒಂದು ಬುದ್ಧಿ ಕೊಟ್ಟರೆ ಸಾಗರಿಕೆ ಒಂದು ಬೇರೆ ಬುದ್ಧಿ ಕೊಟ್ಟಿದ್ದೀಯಾ. ನಂಗೇನು ರಿವಾರ್ಡ್? ಎಲ್ಲ ಟಾಸ್ಕ್ ಮಾಡಿದ್ರೆ ನಿಂಗೂ ರಿವಾರ್ಡ್ ಕೂಡ ಕೊಡ್ತೀನಿ. ಆ ರಿವಾರ್ಡ್ ಏನು ಅಂತ ಟಾಸ್ಕ್ ಮುಗಿದ್ಮೇಲೆ ಹೇಳ್ತೀನಿ ಆಯ್ತಾ. ಓಕೆ, ಈ ಕಡೆ ಎಲ್ಲ ದೊಡ್ಡದಾಗದೆ, ಈ ಕಡೆ ಎಲ್ಲ ಚಿಕ್ಕದಾಗದೆ. ಸಾಗರಿಕಾ ಕಮಿಯರ್, ಸಾಗರಿಕಾ ಪನ್ನೀರ್ ತಗೊಂಡ್ ಬಾ. ಸಾಗರಿಕಾ ಈ ನೆಳ್ಳಿ ಮುಡಿ ಎತ್ಕೊಂಡು ಹೋಗಿ ಪ್ಲೇಟ್ ಮೇಲೆ ಇಕ್ಕು. ಈ ಕಡೆ ನೀರಾಗಿದೆ, ನೀರಾಕಿ ಒರ್ಸಿ ಕಡೆ. ಬರೀ ಮೆಣಸಿನಕಾಯಿ ಹಾಕಂದ್ರೆ ಏಯ್ ಕಟ್ ಮಾಡೋದು ಅದನ್ನ ಎಲ್ಲ ಯಾವ ರೇಂಜಿಗೆ ಸಪೋರ್ಟ್ ಇದ್ದಾರೆ ಅಂದ್ರೆ ಒಂದು ಮಾತು ಹೇಳಂಗಿಲ್ಲ, ಎಲ್ರಿಗೂ ಸ್ಟಾರ್ಟ್ ಮಾಡ್ತಾರೆ ಮಾತಾಡೋಕ್ಕೆ. ಯುಷಿಕಾ, ನಾವು ಊಟಕ್ಕೆ ಗೌರವ ಕೊಡಬೇಕು. ನಿಮ್ಮ ಚಿಕ್ಕಮ್ಮನ ಥರ ಅಲ್ಲ. ಅಟ್ಲೀಸ್ಟ್ ನಾನು ಇರೋದಕ್ಕಾದ್ರೆ ಇವ್ರಿಗೆ ಒಳ್ಳೆ ಬುದ್ಧಿ ಬರ್ತೈತೆ, ಒಳ್ಳೆ ಯೋಚನೆಗಳು ಬರ್ತೈತೆ. ಅತಿಥಿ ಸಂಸ್ಕಾರ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಸೊಸೈಟಿಲಿ ನೀನ್ ಬದಲಾಗ್ತಾ ಇದೆಯಾ ಅಂದ್ರೆ ಖುಷಿ ಪಡು. ನನ್ನಿಂದ ಬದಲಾಗ್ತಾ ಇದೆಯಾ ಅಂತ ಯಾಕೆ ಹುರ್ಕಂತೀಯ? ಸಾಗರಿಕಾ ನೀನು ಹೋಗು, ನಿನ್ನ ಹತ್ರ ಕೆಲಸ ಇಲ್ಲ. ಮಿಶಿಕಾ ನಂಗೆ ಗ್ರಬ್ಸ್ ಕೊಡು. ಗುಡ್ ಗರ್ಲ್. ಯಾರು ನಿಂಗೆ ಬುದ್ಧಿ ಹೇಳ್ಕೊಟ್ಟಿದ್ದು? ಸ್ಕೂಲಲ್ಲಿ ಹೇಳ್ಕೊಟ್ರ? ಸಾಗರಿಕಾ ಹೇಳ್ಕೊಟ್ಟಿಲ್ಲ. ಮಿಶಿಕಾ, ಸಾಗರಿಕಾ ಗುಡ್ ಗರ್ಲ ಬ್ಯಾಡ್ ಗರ್ಲ? ಅವಳು ಬರ್ಲಿ ಇರು. ಅವಳು ಬ್ಯಾಡ್ ಗರ್ಲ್. ಅವಳು ನಿನಗೆ ಗೊತ್ತಿಲ್ಲ ಅಷ್ಟೇ. ನಿನಗೆ ಕಾಣಿಸೋ ಥರ ಒಳ್ಳೆಯವಳಾಗಿದ್ದಾಳೆ. ನಿನ್ ಚಿಕ್ಕಪ್ಪ ಹೇಳ್ತಾ ಇದೀನಿ, ಬ್ಯಾಡ್ ಗರ್ಲ್ ಅವಳು. ನೋಡು, ಆ ಕಡೆ ಏನೋ ಬೇರೆ ಬೇರೆ ಪ್ಲಾನ್ ಆಗ್ತಾ ಇದ್ದಾಳೆ ಅವಳು. ನಿಂಗೆ ಏನೋ ಮಾಡ್ಬೇಕು ಅಂದ್ಬಿಟ್ಟು ಪಕ್ಕ ನಿನಗೆ ಬಂದು ಒಂದು ಕೆಲಸ ಕೊಡ್ತಾಳೆ. ನೋಡ್ಕೊ ಗೈಸ್, ಇವತ್ತು ನಾನು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀನಿ. ಈ ಕಡೆ ನನ್ನ ತಂಗಿ ಸಾಗರಿಕೆ ಇದ್ದಾಳೆ. ಇವಾಗ ಒಂದು ಪ್ಲಾನ್ ಏನು ಅಂದ್ರೆ ಸೇಯಿಂಗ್ ಎಷ್ಟು ಸಾಗರಿಕನ ಅಥವಾ ಸೇಯಿಂಗ್ ಎಷ್ಟು ತೇಜಸ್ ಮಾಡೋದು ಅಂತ ಪ್ಲಾನ್ ಆಗ್ತಿದೆ. ಸೇಯಿಂಗ್ ಎಷ್ಟು ಸಾಗರಿಕ ಆದ್ರೆ ನಾನು ಸಾಗರಿಕ ಏನ್ ಹೇಳ್ತಾಳೋ ಅವೆಲ್ಲ ಕೇಳಬೇಕು. ಸೇಯಿಂಗ್ ಎಷ್ಟು ತೇಜಸ್ ಅಂದ್ರೆ ಇವಳು ನಾನೇನ್ ಹೇಳ್ತೀನೋ ಅವೆಲ್ಲ ಕೇಳಬೇಕು. ಏನಂದ್ರೆ ನೋಡಿ ಗೈಸ್, ಇವಾಗ ಒಂದು ಪೋಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ಗೆ. ಅಂದ್ರೆ ಗ್ಯಾಪ್ ಅಲ್ಲಿ 5 ಗಂಟೆಗೆ ಮನೆಗೆ ಹೋಗೋಣ ಅಂತವಳೆ. ನೀನ್ ರಾತ್ರಿ ಮನೆಗೆ ಹೋಗಿಲ್ಲ? 2 ಗಂಟೆ ಬಸ್ ಹಚ್ಚೋದು. 2 ಗಂಟೆಗ? ನೋ 5 ಗಂಟೆ ಹಾಸನಲ್ಲಿ ಇರ್ತಾಳೆ. ನೀನು 5 ಗಂಟೆ ಬರೋದ ಬೆಳಗ್ಗೆ. ಇನ್ ಹೋದ್ರು ಪರವಾಗಿಲ್ಲ. ಅಲ್ಲೆಲ್ಲಾದ್ರೂ ಎಕ್ಸಾಮ್ ಈಗ ಟಾಸ್ಕ್ಗಳು ಮಾಡಿಸ್ತೀನಿ ಬಾ ನಿಂಗೆ. ನೀನೆಲ್ಲ ಬಂದ್ಬಿಟ್ಟು ಅದು ಹೆಂಗಾಕಿ ಈ ಸ್ಟೋರಿಗೆಲ್ಲ ಹೆಂಗಾಕಿ ತೋರಿಸೋದು ನಂಗೆ ಕ್ರಿಯೇಟಿವಿಟಿ ಹೊರಟೋಗುತ್ತೆ. ಕ್ರಿಯೇಟಿವಿಟಿ ಸ್ವಲ್ಪ ಟೈಮ್ ಕೊಡು ಆಯ್ತಾ. ಅಪ್ಲೋಡ್ ಮಾಡಿದಂಗೆ ತೋರಿಸ್ತೀನಿ ನಿಂಗೆ. ಓಕೆ ಗೈಸ್, ಆಕ್ಚುಲಿ ಒಂದು ಸ್ಕೀಮ್ ಹಾಕಿದ್ದೀನಿ. ಸೇಯಿಂಗ್ ಎಷ್ಟು ಸಾಗರಿಕ ಸೇಯಿಂಗ್ ಎಷ್ಟು ತೇಜಸ್ ಅಂತ ಇದೆಯಲ್ಲ, ಇದರಲ್ಲಿ ಸ್ಟೋರಿಗೆ ಯಾವ ತರ ಹಾಕಿದೀನಿ ಅಂದ್ರೆ ಎಲ್ಲ ಸೇಯಿಂಗ್ ಎಷ್ಟು ತೇಜಸ್ ಇಟ್ಕೊಳ್ಬೇಕು ಆ ತರ ಹಾಕಿದೀನಿ. ಪಾಪ ಒಳಗೆ ಮ್ಯಾಟ್ರೆ ಗೊತ್ತಿಲ್ಲ, ಒಳಗಡೆ ಒಳ್ಳೆ. ಓಕೆ ಪೀಸ್ ಸೇಯಿಂಗ್ ಎಷ್ಟು ತೇಜ ಅಂದ್ರೆ ನಾನು ಹೇಳೋದು ನೀನ್ ಕೇಳ್ಬೇಕು ಅಂತ. ಚೇಂಜ್ ಮಾಡಕ್ ಆಗಲ್ವಾ ಅದನ್ನ? ಒಂದ್ಸತಿ ಆಗೋದ್ರೆ ಅಷ್ಟೇ, ಚೇಂಜ್ ಮಾಡಕ್ಕೆ ಆಗಲ್ಲ. 75% ಜನ ಅದನ್ನೇ ಯಾವ ತರ ಪ್ಲಾನ್ ಮಾಡಿದೀನಿ ಅಂದ್ರೆ ಯಾರ ಹೋದ್ರೆ ಇದನ್ನೇ ಟೆಸ್ಟ್ ಮಾಡಬೇಕು. ಏನೋ ಸ್ವಲ್ಪ ನಮ್ಮ ಎನಿಮೀಸ್ ಬೇಕಾದ್ರೆ ಹಿಂಗೆ ಟೆಸ್ಟ್ ಮಾಡಿರ್ತಾರೆ. ಮೆಜಾರಿಟಿ ಇದೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ಗೈಸ್. ಪ್ಲಾನ್ ಮಾಡಿ ಹಾಕಿದ್ದು ತಗೋ. ಥ್ಯಾಂಕ್ ಯು. ಪ್ಲಾನಿಂಗ್ ಅಂದ್ರೆ ಹಿಂಗಿರ್ಬೇಕು. ಚೀಟಿಂಗ್ ಕರ್ತಾ ಆಯ್ತು ಗೈಸ್. ನಾನು ಹೇಳ್ತಾ ಇದೀನಿ ಆನೆಸ್ಟ್ ಆಗಿ ಮಾಡಿದೀನಿ ಅಂತ. ಸಾಗರಿಕಾ ಇದನ್ನೇ ಚೆಕ್ ಮಾಡ್ತಾ ಇದ್ದಾಳೆ. ಹಿಂಗೆ ನೋಡು, ಆಲ್ರೆಡಿ 10 ನಿಮಿಷಕ್ಕೆ 700 ಜನ ವೋಟ್ ಮಾಡವ್ರೆ. ನೋಡು ಮೆಜಾರಿಟಿ ನೋಡು ಇದೆ. ಸೇಯಿಂಗ್ ಎಷ್ಟು ತೇಜಸ್ ನನಗೆ ಆಯ್ತಾ. ಇವಾಗ ನಾನೇನು ಹೇಳ್ತೀನೋ ಕೇಳಬೇಕು ನೀನು ಆಯ್ತಾ. ಓಕೆನಾ? ಯಾವಾಗಿಂದ ಗೊತ್ತಾ? 10:30 ಎಷ್ಟು ಟೈಮ್ ಇವಾಗ ಹೇಳ. ಈ ಟೈಮಲ್ಲಿ ನನ್ನ ಕಸಿನ್ ಕಿರಣ್ ಒಂದು ಶಾರ್ಟ್ ಫಿಲಮ್ ಒಂದಿದೆ ಮಿತ್ರಮ್ಮ ಅಂತ, ಶೂಟಿಂಗ್ ನಡೀತಿದೆ. ಅದಕ್ಕೆ ಹೋಗೋಣ ಬಾರೋ ಅಂತ ಕರೆದ. ನನ್ಗಿನ್ನು 10:30ವರೆಗೂ ಟೈಮ್ ಇತ್ತಲ್ಲ ಅಂತ ಅವನ ಜೊತೆಗೆ ಹೋದೆ. ಅವ್ನು ಶೂಟಿಂಗ್ ಗೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗೈತೆ, ಊಟದ ಟೈಮು. ಆವಾಗ ರಿಯಲ್ ಆಟ ಸ್ಟಾರ್ಟ್ ಆಗುತ್ತೆ. ನೋಡಿ ಗೈಸ್. ಏನಾಯ್ತಮ್ಮ? ಏನಾಯ್ತು? ಮಮ್ಮಿ ಫೋನ್ ಚಾರ್ಜ್ ಕಿತ್ತೋಗೈತೆ, ಅದಕ್ಕೆ ತಗೊಂಡೆ. ನೀವು ಬೈ ಕೊಡ್ರಿ. ಜನ ಇದ್ದೀರಾ? ನೋಡಿ ಗೈಸ್, ವೆರೈಟೀಸ್ ಇದ್ರಲ್ಲಿ. ನೀನೇನ್ ಮಾಡಿದ್ಯ ಹೇಳು? ಏನು ಮಾಡಿದ? ಬರೀ ತಿನ್ನೋ ಕೆಲಸ ಮಾಡ್ತೀಯ ಹೋಗಿ ನೀನು.
ಅಲ್ಲ ನಂಗೆ ನೋಡ್ತಾ ಇದ್ಯಾ ಪೂಜೆ ಹೆಂಗ್ ಮಾಡೋದು ಗೊತ್ತಾ ನಿಂಗೆ? ಮಾಡಲ್ವಾ? ಮಾಡಲ್ಲ ಅಂತ ನಿನ್ಗೆ ಏನ್ ಹೇಳ್ಬೇಕು ಹೇಳಿ? ಏನ್ ಸಂಸ್ಕಾರ ನಿಂದು? ಅಜ್ಜಿ ಮನೆಯವ್ರಿಗೆಲ್ಲ ಒಂದು ಬುದ್ಧಿ ಕೊಟ್ಟರೆ ಸಾಗರಕ್ಕೆ ಒಂದು ಬೇರೆ ಬುದ್ಧಿ ಕೊಟ್ಟಿದ್ದೆ. ಅವಳಿಗೆ ಒಳ್ಳೆ ಬುದ್ಧಿ ಕೊಡೋ ಮಾಡಿದ್ವಿ ಅಷ್ಟೇ ಅಜ್ಜಿ. ಕಿರಣ್ ನಾನು ಕೇಳ್ಕೊಳೋದು ಇಷ್ಟೇ ಅಜ್ಜಿ. ಸಾಗರಿಗೆ ಒಳ್ಳೆ ಬುದ್ಧಿ ಕೊಡಿದ್ವಿ. ಕಂಟೆಂಟ್ ಇದು ಪಕ್ಕ ಕಂಟೆಂಟ್. ಗೈಸ್, ಒಂದು ಕೆಲವು ದಿನಗಳಿಂದ ನಮ್ಮ ಅಕ್ಕನ ಪಾಪ ನಾಮಕರಣಕ್ಕೆ ಹೋಗಕ್ಕಾಗಿಲ್ಲ. ಅಂಡ್ ಇವತ್ತು ಪಾಪ ನಮ್ ಕಣ್ಣು ಮುಂದೆ ಇದೆ, ನಿಮಗ್ ತೋರ್ಸಕ್ಕಾಗಲ್ಲ. ಅಲ್ಲೇ ಐತಲ್ಲೇ ಬೇಬಿ ರಿವೀಲ್ ಒಂದಿನ ಮಾಡ್ಲು. ಓಕೆ, ನಮ್ಮ ಬಂದಿಲ್ಲ ಅವನು, ಇದಕ್ಕೆ ಕಂಟೆಂಟ್ ಮಾಡ್ಕೊಂಡು ಬಿಸಿ ಅದಕ್ಕೆ. ಇಲ್ಲ ಅದನ್ನ ಎಲ್ಲೋ ಬೇರೆ ಊರಲ್ಲಿ ಇದ್ದೆ ನಾನು. ಚಿಕ್ಕಮಂಗ್ಳೂರಲ್ಲಿ ಇದ್ದೆ ನಾನು. ಬರ್ತ್ಡೇ ಅಲ್ಲಿ ಫೇಸ್ ರಿವೀಲ್ ಮಾಡ್ತೀನಿ. ಅಲ್ಲಿ ಫೇಸ್ ರಿವೀಲ್ ಮಾಡ್ತೀಯ ಅಲ್ವಾ? ಪಾಪ ಹೆಸರು ಶ್ರೇಯಾನು. ಬರ್ಡೇಗೆ ಫೇಸ್ ರಿವೀಲ್ ಮಾಡ್ತೀನಿ. few minutes later. ಗೈಸ್, ಜಸ್ಟ್ ಇವಾಗ ಆ ಕಡೆ ಪೂಜೆ ಮಾಡಿದ್ದೆಲ್ಲ ಆಯ್ತು, ಮಾತಾಡ್ಸಿದ್ದೆಲ್ಲ ಆಯ್ತು. ಇವಾಗ ಒಳ್ಳೆ ಫ್ರೀ ಟೈಮ್ ಸಿಕ್ಕದೆ. ಅಂಡ್ ಇವಾಗ ಇದನ್ನೇ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವಾಗ ಏನೋ ಕೇಳಿದ್ರೆ ಸಾಗರಿಕ ಎಸ್ ಅನ್ಕೊಂಡು ಆಗ್ತಾ ಇರ್ಬೇಕು. ನೋ ಅಂದ್ರೆ ಪನಿಷ್ಮೆಂಟ್ ಕೊಡ್ತೀನಿ ನಿಮಗೆ. ಎಲ್ಲ ಟಾಸ್ಕ್ ಮಾಡಿದ್ರೆ ನಿಂಗೂ ರಿವಾರ್ಡ್ ಕೂಡ ಕೊಡ್ತೀನಿ. ರಿವಾರ್ಡ್ ಏನು ಅಂತ ಟಾಸ್ಕ್ ಮುಗಿದ್ಮೇಲೆ ಹೇಳ್ತೀನಿ, ಆಯ್ತಾ? ಓಕೆ. ಸೊ ಇವಾಗ ಇದರಲ್ಲಿ ಏನ್ ಬೇಕು ಅಂತ ನಾನು ಕುತ್ಕೊಂಡು ಹೇಳ್ತೀನಿ. ಸೊ ನನ್ನ ಜೊತೆ ಕಿರಣ್ಗೂ ನೀನು ಸಪ್ಲೈ ಮಾಡ್ಬೇಕು. ನಂಗೆ ಏನ್ ಬಳಸಿ ಅದನ್ನೇ ಕಿರಣ್ ಸಪ್ಲೈ ಮಾಡ್ಬೇಕು ನೀನು, ಆಯ್ತಾ? ಅವ್ನು ಏನೇ ಕೇಳಿದ್ರು ಸರಿ, ನಾನು ಏನ್ ಕೇಳ್ತೀನೋ ಅದನ್ನೇ ಕಿರಣ್ಗೂ ಹಾಕ್ಬೇಕು. ಅದೇ ಫಸ್ಟ್ ಟಾಸ್ಕ್ ನಿಮ್ಗೆ. ಏ ಕುತ್ಕೊಳ್ಳಲ್ಲೇ ಆರಾಮಾಗಿ ಜರಿಕಳ. ಈ ಕಡೆ ಎಲ್ಲ ದೊಡ್ಡದಾಗದೆ, ಈ ಕಡೆ ಎಲ್ಲ ಚಿಕ್ಕದಾಗದೆ. ಸಾಗರಿಕಾ ಕಮಿಯರ್, ಬಾಯ್ಲಿ ಬೇಗ ಬಾಯ್ಲಿ. ಅಪ್ಪ ಅನ್ನೋದು ಅದಕ್ಕೆ ಇಕ್ಕಿ ಕಡೆ ಸ್ವಿಚ್ ಮಾಡಿ ಅಲ್ಲೇ. ನೀವಾಗ ಚೇಂಜ್ ಮಾಡ, ಸ್ವಿಚ್ ಮಾಡು. ಸ್ವಿಚ್ ಮಾಡ್ಬೇಕು, ಚೇಂಜ್ ಮಾಡಂಗಿಲ್ಲ. ಪರವಾಗಿಲ್ಲ, ತಗೊಳ, ಸೋತೋಗ್ಬಿಡ್ತಾಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಳೊಂದು ಅಂದದ ಉಯ್ಯಾಲೆ. ಅಷ್ಟೇ, ಸ್ವಿಚ್ ಮಾಡಿ ಬೇರೆ ಕೊಡ್ತೀನಿ. ಪರವಾಗಿಲ್ಲ, ಇನ್ನು ಮುಂದೆ ಇದಲ್ಲ. ನಾನು ಹೇಳಿದ್ದು ನನಗೆ ಏನೇನ್ ಹಾಕಿ ಅದನ್ನ ಕಿರಣ್ಗೆ ಹಾಕು ಅಂತ. ಕಿರಣ್ಗೆ ಏನೇನ್ ಹಾಕ್ತಿವ್ ಅದು ನನ್ಗೆ ಹಾಕು ಅಂದಿಲ್ಲ ನಂಗೆ. ಬ್ಯೂಟಿಫುಲ್ ಪಾಯಿಂಟ್. ಸಾಗರಿಕಾ ಪನ್ನೀರ್ ತಗೊಂಡ್ ಬಾ. 2 hours later. ಸಾಗರಿಕಾ, ನಾನು ನನ್ನ ಪ್ಲೇಟ್ ಪನ್ನೀರ್ ಕೇಳ್ತಾ ಇದೀನಿ. ಅಲ್ಲ, ಒಂದ್ ಪ್ಲೇಟ್ ಅಲ್ಲೂ ಇದೆ. ಅದು ಬೇರೆ ವಿಚಾರ. ಇಬ್ಬರೇ ಡಿಸೈಡ್ ಮಾಡ್ಕೊಳ್ಳಿ. ನೋಡು, ಯಾರನ್ನ ಬಕ್ರ ಮಾಡಲ್ಲ ಅಂತ ಅನ್ಕೊಳ್ಳೇ ಮಾಡಿದ್ರು. ಏನಕ್ಕ ವೇಸ್ಟ್ ಮಾಡ್ತೀನಿ? ನಿನ್ ಟಾಸ್ಕ್ ಇವನಿಗೆ ಒಂದ್ ಪನ್ನೀರ್ ತಿನ್ನೋ ಕೆಪಾಸಿಟಿ ಇಲ್ವಾ ಇವನ್ಗೆ? ಪನ್ನೀರ್ ಜಾಗದಲ್ಲಿ ಅವ್ನು ಕೈಮಾ ಉಂಡೆ ಮತ್ತೆ ವೇಸ್ಟ್ ಕಣ ನಿಂದಿ. ಸಾಗರಿಕಾ ಮತ್ತೆ ಹೇಳ್ತಾ ಇದೀನಿ, ನನಗೇನಾಗ್ತೀಯ ಅದನ್ನ ಕಿರಣ್ಗೆ ಹಾಕ್ಬೇಕು. ಕಿರಣ್ಗೆ ಏನಾಗ್ತೀಯ? ಅಯ್ಯ ಅಕ್ಕ, ಅದು ಅವಳ ಪವರ್ ಆಫ್ ಕನ್ವಿನ್ಸಿಂಗ್ ಕಿರಣ್ಗೆ. No comments. ಇವಾಗ ತಗೋ ಇನ್ನೊಂದು ಟಾಸ್ಕ್. ನಾನ್ ಎದೋಳವರೆಗೂ ಎದೋಳಂಗಿಲ್ಲ, ಆಯ್ತಾ? ಓಕೆ ಆಯ್ತಾನಾ? ಅದ್ ನಿನ್ಗೂ ಹೊಳ್ಗೋಗ್ಬಿಟ್ಟು ನೀನ್ ಅದ್ ಹೆಂಗ್ ಕನ್ವಿನ್ಸ್ ಮಾಡಿ ಗೊತ್ತಿಲ್ಲ. ಇವ್ನ ಎದೋಳಂಗಿಲ್ಲ. ನಿಂಗೆ ರೈಸ್ ಏನಾದ್ರು ಬೇಕೇನಾ? ಗೀ ರೈಸ್ ಬೇಕೇನಾ? ಸಾಕಾ? ಸಾಗರಿಕಾ, ಗೀ ರೈಸ್. ಇಲ್ಲ, ಗೀ ರೈಸ್ ಒಬ್ಬಟ್ಟು ಕೇಳಿಲ್ಲ, ಇವ್ನು ಕೇಳಿದ್ದು.
ಅಲ್ಲ ಅವ್ನ್ಗೆ ಹಾಕಿದ್ದೆಲ್ಲ ನಿನಗೆ ಹಾಕ್ಬಿಡ್ತಾರೆ. ನನಗೆ ಹಾಕೋದನ್ನ ಅವ್ನಿಗೆ ಹಾಕ್ಬೇಕು. ಆಯ್ತಾ ನಾನು ಹಾಕ್ಸ್ಕೊಂಡಿದ್ದಲ್ಲ ನೀನು ಹಾಕ್ಸ್ಕೊಂತೀಯ? ಅದು ನಿನ್ನ ನನ್ನ ಮಧ್ಯ ಡಿಸ್ಕಷನ್ ಆದ್ರೆ ಆಮೇಲೆ ಹೇಳು ನಂಗೆ. ಕಿರಣ್ ಹಾಕಮ್ಮ. ಪರವಾಗಿಲ್ಲ ಸಾಗರಿಕಾ ಒಂದ್ ನಿಮಿಷ ಬಾ ಇಲ್ಲಿ. ಹಾ ಹಂಗೆ ಯೂಟರ್ನ್ ಹೊಡ್ಕೊಂಡು ಹೋಗಿ ಕೈ ತೊಳ್ಕೊಂಡ್ ಬಾ ಹೋಗು. ಮತ್ತೆ ತೊಳ್ಕೊಂಡ್ ಬಾ ಹೋಗು. ಸಾಗರಿಕಾ ಕಮಿಯರ್ ಬೇಗ ಬಾ ಅಮ್ಮ ಇಲ್ಲಿ. ಇಲ್ಲಿ ಕಾಣಿಸ್ತೈತಲ್ಲ ಈ ಪನ್ನೀರು, ನಾ ಇದ ಮುಟ್ಟಿಲ್ಲ ಆಯ್ತಾ. ಇನ್ನ ತೆಗೆದ್ಬಿಟ್ಟು ಪನ್ನೀರ್ ಮಾತ್ರ ಸಪ್ರೇಟ್ ಮಾಡಿ. ನಿಮ್ಮ ಮದರ್ಗೆ ಇವತ್ತು ಅಷ್ಟೇ ಹಾಕಿದ್ದು ಪೆಟ್ಕೊಡಲು ಅಮ್ಮನ ಫೋಟೋ ಕಡ್ಡಿ ಸೈಡಲ್ಲಿ ಕೊಟ್ಟು ಪನ್ನೀರ್ ನನ್ ಕೈ ಕೊಡು. ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಾರಲ್ಲ ಅವಳು ಹೇಳಿದ್ ಇವ್ನು ಮಾಡ್ಬೇಕು. ದೊಡಮ್ಮ ದೊಡಮ್ಮ ನಿಮಿಷ ಸಾಗರಿಕಾ ಕಮಿಯರ್ ದೊಡಮ್ಮ ಇರು ದೊಡಮ್ಮ ನೀನು ದೊಡಮ್ಮ ನೀವು ಒಳ್ಳೇದು ಕೇಳ್ತೀನಿ ಇರು ದೊಡಮ್ಮ ಇವ್ನು ಒಳ್ಳೇದು ಕೇಳ್ತೀನಿ ಇರು ದೊಡಮ್ಮ. ಸಾಗರಿಕಾ ಪ್ಲೀಸ್ ಕಮಿಯರ್. ದೊಡಮ್ಮ ಸಾಗರಿಕಾಗೆ ರೈಸ್ ಕೊಡು ದೊಡಮ್ಮ. ಬೇಡ ಇವತ್ತು ಇವಳೇ ಬಿಡಿಸ್ಬೇಕು. ಏನೇನ್ ಚಿಕನ್ ಮಾಡ್ತಿದ್ದೀರಾ? ವೆರಿ ನೈಸ್. ಸಾಕು ಇವಾಗ ಕಿರಣ್ ಹಾಕು. ಆಮೇಲೆ ಕೇಳ್ತೀನಿ ಯಾಕೆ ಸಾಕು ಸಾಕು ಎಲ್ರು ಏನಕ್ಕೆ ಹಿಂಗಿರ್ತಿದ್ದೀರಾ? ನಾನು ಇವನ ಹತ್ರ ಪನ್ನೀರ್ ಕೇಳಿದೆ. ಇವನ್ ಪನ್ನೀರ್ ನೆಪದಲ್ಲಿ ಎಲೆಗೆ ನೀರೇ ಒಯ್ದ್ಬಿಟ್ಟ. ಇದು ಆಕ್ಚುಲಿ ಪ್ಲಾನು. ನಾನು ಬೇಗ ಎದ್ದೋಗ್ಬೇಕಂತ ಪ್ಲಾನ್. ಸಾಗರಿಕಾ ಕಮಿಯರ್. ಸಾಕೇನ ಮೊಸರನ್ನ ನೀನ್ ಬಾ ಇಲ್ಲಿ. ಆ ಕಡೆ ಇಕ್ಕೋದೆ ಐಟಮ್ನ. ನಿನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ನೆಳ್ಳಿ ಮುಡಿ ಎತ್ಕೊಂಡು ಇವ್ನ ಪ್ಲೇಟ್ ಮೇಲೆ ಇಕ್ಕು. ಸರಿ ಮಾಡ್ತೀನಿ ಸರಿ. ಆ ಕಡೆ ಟಿಶ್ಯೂ ಐತಲ್ಲ ತಗೊಂಡ್ ಬಾ. ತಗೊಂಡು ಸೊ ಈ ಟಿಶ್ಯೂ ಏನಿದೆ ಈ ಕಡೆ ನೀರಾಗಿದೆ, ನೀರ್ ಹಾಕಿ ಒರೆಸಿ ಕಡೆ ಅವಳು ಒಪ್ಕೊಂಡು ಅವ್ಳು ಮಾಡ್ಬೇಕು ಅಂತ. ಓಕೆ ಗುಡ್ ಗುಡ್ ಗುಡ್. ಏನ್ ಹೇಳಿದ್ಯೋ ಕೊಡಿಸ್ತೀನಿ ಅಂತ? ಅದು ಗೇಮ್ ಮುಗಿದ್ಮೇಲೆ ಹೇಳ್ತೀನಿ. ಸಾಗರಿಕಾ ಇನ್ ಸ್ವಲ್ಪ ಮೊಸರನ್ನ ತಗೊಂಡ್ ಬಾ ನಂಗೆ. ವೆರಿ ನೈಸ್. ಇವಾಗ ಮೊಸರನ್ನ ಇಲ್ಲಾಕು. ಮೊಸರನ್ನ ಐತೆ ಕಡೆ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಆಯ್ತು ಕಣ ಹಾಕ್ಸ್ಕೊಂಡು ನನ್ಗೇನು ಸಿಕ್ಕಿದ್ರೆ ಇನ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕು. ಇರೋ ಏನಕ್ಕೆ ಹಾಕ್ಸ್ಕೊಳು. ಬೇಡ ಸಾಕು. ನಾನ್ ತಿಂತೀನಿ ಹಾಕ್ಸ್ಕೊಳು. ಬರೀ ಮೆಣಸಿನ್ಕಾಯಿ ಹಾಕಂದ್ರೆ ಏಯ್ ಸಾಕ್ಬಿಡು. ಇಲ್ಲಿ ನೀರಾಗೈತೆ ಅಂತ ಗೊತ್ತು ತಾನೆ. ಓಕೆ ತಾತ ಬೈತಾ ಇದ್ರು ಅಂತ ನೆಪಕ್ಕೋಸ್ಕರ ಎಲೆಲ್ಲಿರೋ ನಾನು ತಿಂದಿದ್ದೀನಿ. ಇವಾಗ ಊಟಕ್ಕೆ ಸಾಕಿ ಈ ಕಡೆ ಇನ್ನು ಏನ್ ಮಾಡಿದ್ರು ಕೂಡ ಈ ಕಡೆ ಡಿಫೆನ್ಸ್ ತಗೊಂತಾರೆ. ಫ್ಯಾಮಿಲಿ ಅವರೆಲ್ಲ ಅವ್ರ ಸಪೋರ್ಟ್ಗೆ ಇದ್ದಾರೆ. ಸೊ ಇವಾಗ ಎಂಡ್ ಮಾಡ್ಬಿಟ್ಟು ಈಚೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಆಕ್ಚುಲಿ ನಿನ್ನ ಅದೃಷ್ಟ ಚೆನ್ನಾಗಿದೆ. ಗೈಸ್ ಜಸ್ಟ್ ಮಿಸ್ ಗೈಸ್. ಎಲ್ಲ ಯಾವ ರೇಂಜಿಗೆ ಸಪೋರ್ಟ್ ಇದ್ದಾರೆ ಅಂದ್ರೆ ಒಂದ್ ಮಾತು ಹೇಳಂಗಿಲ್ಲ, ಎಲ್ರಿಗೂ ಸ್ಟಾರ್ಟ್ ಮಾಡ್ತಾರೆ ಮಾತಾಡಕ್ಕೆ. ಅದಕ್ಕೆ ಈ ಕಡೆ ಸ್ಟಾಪ್ ಮಾಡ್ಬಿಟ್ಟು ಈಚೆ ಹೋಗಿ ಮಾಡ್ತೀನಿ. ಆದ್ರೂ ಲೆಕ್ಕದಲ್ಲಿ ನಾನೆಂತ ಮೇಲೆ ಕಿರಣ್ ಆ ಕಡೆ ಎದುರುಳ್ತಾವನೆ. ಫಾರ್ ಅಟ್ಲೀಸ್ಟ್ ದಿಸ್ ಐ ಕನ್ಸಿಡರ್ ದಿಸ್. ಏನಕ್ಕೆ ಏನ್ ಮಾಡಿದ್ರ ಸುಮ್ಮನೆ ಇರ್ಬೇಕು. ಅವ್ನ ಎಲ್ಲಿ ನನಗ್ ಬೈತಾವ್ರೆ. ಏನ್ ಮಾತಾಡ್ತಿದ್ರು ಇವರಿಬ್ರು ಜೋರಾಗಿ ಮಾತಾಡ್ತಿದ್ರು.
ಏನೋ ಇವನ್ ಮಾಡಿರೋ ಕೆಲ್ಸ ಎಲ್ಲ ಕೈಯಲ್ಲಿ ಕೋಲಿದ್ರೆ ಕೊಟ್ರು ಸತ್ಯ ಆಗ ಹೆಂಗ್ ಹೊಡೆದಿದ್ರು ಅಂದ್ರೆ ನಾನ್ ನೋಡಿದೀನಿ ಹೌದಾ ಅರ್ಧ ಗಂಟೆ ಫ್ರೀ ಟೈಮ್ ನಿಂಗೆ ದೊಡ್ಡಪ್ಪನ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ ಆ ಗ್ಯಾಪ್ ಅಲ್ಲಿ ಐಡಿಯಾಗಳು ಯಾರು ಬಂದ್ರೆ ಅದನ್ನ ಮಾಡಿಸ್ತೀನಿ. ಸರಿ ದೊಡ್ಡಪ್ಪ ಹುಷಾರು. ನಮ್ಮ ದೊಡ್ಡಪ್ಪನ ಡ್ರಾಪ್ ಮಾಡಿದ್ದಾಯ್ತು ಗೈಸ್. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಅವಳಿಗೆ ಸ್ವಲ್ಪ ರಿವೆಂಜ್ ತಗೊಂಡು ವರ್ಷ ಬಂತು. ಸೊ ಗೈಸ್ ಮತ್ತೆ ನಾನು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀನಿ. ಇವಾಗ ನೋಡಿ ಕೊಡ್ತೀನಿ ಟಾರ್ಚರ್. ಸಾಗರಿಕಾ ಸಾಗರಿಕಾ ಮನೆಗೆ ಹೋದ್ಲಾ? ಯಾಕೆ ಮನೆಗೆ ಹೋಗ್ಬಿಟ್ಲಾ? ಇಷ್ಟು ಬೇಗ ಮನೆಗೆ ಹೋಗ್ಬಿಡ್ತಾಳೆ. ಏನ್ ಗೈಸ್ ಇವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಗಾಡಿ ಬೀಗ ಬರೋ ಗಾಡಿಯಲ್ಲಿ ಹೋಗ್ತೀನಿ. ಹೌ ಇಸ್ ದಿಸ್ ಪಾಸಿಬಲ್? ಯಾವಾಗ ಹೋದ್ಲ ಮನೆಗೆ? ನಿಮ್ಮನೆ ಹಿಡ್ಕಳ. ನಮ್ಮನೆ ಇಡಕ್ಕಾಗ್ತದೆ ಇಲ್ಲಿವರೆಗೆ ನೀನ್ ಇದೆಯಲ್ಲ ಇಲ್ಲಿ ಚಿಕ್ಕಪ್ಪ ಇಲ್ಲೇ ಅವರೇ. ದೊಡ್ಡಮ್ಮ ಎಲ್ಲಿ ಚಿಕ್ಕಮ್ಮ? ಸಾಗರಿಕಾ ವೆರಿ ಸಾಗರಿಕಾ ಬಿಂದು ತರಕ್ ಹೋಗೋಳೆ. ಬಿಂದು ಚಿರ ತರಕ್ ಹೋಗಿದ್ದಾಳೆ. ಬಿಂದು ಜೀರೋ ತರಕ್ ಹೋಗೋಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಣ್ಣ ನಿನ್ ಕಣ್ಣು ಹಂಗೆ ಹಂಗೆ ಹಿಂಗ್ ಬಂದ್ ಕ್ಲೋಸ್ ಆಗಿ ಓಪನ್ ಆಯ್ತಣ್ಣ. ಏನೋ ಜ್ಯೂಸ್ ಏನೋ ತಗೊಂಡ್ಬರಕ್ ಹೋಗೋಳ ಅಂತ ಹಿಂಗೆ ಬಂದ್ರು ಇದನ್ನ ಪಾಸ್ ಆಗ್ಬಿಟ್ಟೆ ಈ ದಾರಿ ಮೇಲೆ ಹೋಗ್ಬೇಕು. ಮಾಡ್ತೀನಿ ಪಕ್ಕ ಈ ರೋಡಲ್ಲೇ ಹೋಗಿರ್ತಾಳೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ನನ್ನ ಕಾಲ್ನ ಅವ್ಳ ಕೈಯಿಂದ ಇಳಿಸ್ತೀನಿ. ಹಿಂಗೆ ಬರ್ಲಿ ಬರ್ಲಿ. ಸಾಗರಿಕಾ ಎಲ್ಗ ಹೋಗ್ತಾ ಇದೆಯಾ? ಐಟಮ್ನೆಲ್ಲ ಸೀನು ಕೈ ಕೊಟ್ಬಿಟ್ಟು ಬಮ್ಮ. ಯಾ ದೊಡಮ್ಮ ಏನ್ ದೊಡಮ್ಮ ನೀವು ಅಲ್ಲೇ ಕೊಟ್ಬಿಡು ಹಂಗೆ ಬಾ. ನೀನು ಅಲ್ಲೇ ಕೊಟ್ಬಿಡು ಹಂಗೆ ಬಾ ಸಾಗರಿಕಾ. ಇಲ್ಲಿ ಆಸ್ ಇನ್ಸ್ಟ್ರಕ್ಟ್ ನೋಡ ಆಮೇಲೆ ನಿನ್ಗೂ ಟೈಮ್ ಬರ್ತದೆ. ಓಯ್ 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 ನೋಡ್ಕೊ ಆಮೇಲೆ ನಿನ್ ಮಾತು ಕೇಳೋಣ ನಾನು. ಹರುಷ್ ನಂಗೇನು ಬಾ ಕೇಡೆ ಬೈ. ಕೊನೆಗೂ ಬಂದ ಆಗ್ಲೇ ಬಂದಾಗ ಎಲ್ಲೋಡೋಗಿದೆ ನೀನು? ಈ ಕಡೆ ಬಾ ಈ ಕಡೆ ಬಾ. ಪ್ರಾಮಿಸ್ ಆಗು ಬಯಸ್ಕೊತೀವಿ ರೋಡಲ್ಲಿ ಏನೇ ಮಾಡಿದ್ರು. ಹೌದಾ ಸರಿ ಚಿಕ್ಕ ಕೆಲಸ. ಇವಾಗ ನೋಡಿ ನಾನು ಕಾಲ್ ಮೇಲೆ ಕಾಲು ಹಾಕೊಂಡಿದ್ದೀನಲ್ಲ, ಈ ನನ್ನ ಎಡಗೈನ ಎತ್ಬಿಟ್ಟು ಬೈಕ್ ಮೇಲೆ ಇಕ್ಸ್ಬಿಟ್ಟು ಆ ಕಾಲನ್ನ ಕೆಡೆ ಇಳಿಸ್ಬಿಡು. ಫಾಸ್ಟ್ ಮಾ ಫಾಸ್ಟ್. ಓಕೆ ಓಕೆ ಗುಡ್ ಕಾಲ್ ಅಪ್ರಿಷಿಯೇಟ್ ಯು. ಹಂಗ ಹೆಲ್ಮೆಟ್ ತಗೊಂಡು ಹೆಲ್ಮೆಟ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಎಷ್ಟು ಹೇಳಾಗ್ತೇನೆ. ಇಷ್ಟಕ್ಕೆಲ್ಲ ಇದೆಲ್ಲ ಆಕ್ಚುಲಿ ಗೇಮ್ ಇನ್ನೂ ಐತೆ. ಇಷ್ಟಕ್ಕೆಲ್ಲ ಸೀರಿಯಸ್ ಆಗುತ್ತೆ. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಮಾತಾಡ್ತೀನಿ. ತೇಜಸ್ಸವರಮ್ಮ ಸೂರ್ಯ ನಮಸ್ಕಾರ ಅಂತಂದ್ರೆ ಬರೀ ಸೂರ್ಯ ನಮಸ್ಕಾರ ಅಂತ ಅನ್ಕೊಂಡಿದ್ದಾರೆ. ಆಸನ ಮಾಡೋದು ಅಂತ. ಹೌದಾ ಸಾಗರಿಕಾ ನಮಗೆ ಸೂರ್ಯ ನಮಸ್ಕಾರ ತೋರಿಸು. 1 ರಿಂದ 10 ಒಳಗಡೆ ಒಂದು ನಂಬರ್ ಹೇಳು. ಸರಿ 9 ಬಸ್ಕಿ ಹೊಡಿ. ಇನ್ನು ಏನು ಕೊಡ್ಲಿ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಜ್ಯೂಸ್ ಇಷ್ಟ ನಿಮಗೆ? ಬಿಂದು ಜೂರನಾ? ಓಕೆ ಒಂದು ಲೋಟ ಬಿಂದು ಜೂರ ಇಸ್ಕೊಂಡು ಉಗಿಯಂಗಿಲ್ಲಮ್ಮ ನುಂಗ್ಬೇಕು. ಸೂಪರ್ ಆಗಿತ್ತಲ್ಲ. ಸಾಗರ್ ಈಗ ನೀನು ಬರೀ ಕಾಲಲ್ಲಿ ಅಲ್ಲಿ ರೋಡ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ಬೇಕಷ್ಟೆ. ಸ್ವಲ್ಪ ಆ ಸೈಡ್ ಹೋಗು. ಇವಾಗ ನಾನು ನಿನ್ನ ಮಾತು ಕೇಳ್ಬೇಕಾ ಬೇಡವಾ? ಈಗ ಸಾಗರಿಕಾಗಿ ಒಂದು ಟಾಸ್ಕ್ ಕೇಳಬೇಕು. ನಾವು ಇವ್ರು ಪ್ಲ್ಯಾನ್ ಮಾಡ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಈ ಬ್ರ್ಯಾಂಡು ಒಂದು ಸಿಗರೇಟ್ ಇಸ್ಕೊಂಡು